ಮೂಡ ವಿಚಾರವನ್ನ ಕೆದಕಿದ ಬಿಜೆಪಿಯ ಜನ್ಮ ಜಾಲಾಡಿಸ್ತಿದೆ ಈಗ ಕಾಂಗ್ರೆಸ್. ಸರ್ಕಾರದ ಕೈ ಸೇರಿದೆ ಬಿಜೆಪಿಯ ಮತ್ತೊಂದು ಬಂಡವಾಳ. ಬಿಜೆಪಿ ಸರ್ಕಾರದ ಅವಧಿಯಲ್ಲಾದಂತಹ ಹಗರಣಗಳ ಫೈಲ್ಗಳನ್ನ ಕೆದಕಿದ್ದಾರೆ. ಬಿಜೆಪಿ ಜಾರಿಗೆ ತಂದಿದ್ದ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲೇ ಅಕ್ರಮ ಆಗಿದೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2010-11 ಇಸ್ವಿಯಲ್ಲಿ ಸೀರೆ ವಿತರಣೆಯನ್ನ ಮಾಡಲಾಗಿತ್ತು. ಇನ್ನು ಸೀರೆ ವಿತರಣೆಯಲ್ಲಿ ಸುಮಾರು 23 ಕೋಟಿ ಅವ್ಯವಹಾರ ಆಗಿದೆ. ಬಿಜೆಪಿಯ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ವಿರುದ್ಧ ಈಗ ಆರೋಪ ಕೇಳಿಬರ್ತಾ ಇದೆ. 2006 ಅನ್ವಯ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೊಳಿಸಲಾಗಿತ್ತು. ಸುಮಾರು 10,68,996 ಸೀರೆಗಳನ್ನ ಸರ್ಕಾರದಿಂದ ಅವತ್ತು ಖರೀದಿ ಮಾಡಲಾಗಿತ್ತು. ಕರ್ನಾಟಕದ ನೇಕಾರರನ್ನ ಹಾಗೂ ಸೀರೆ ಉತ್ಪಾದಕರನ್ನ ನಿರ್ಲಕ್ಷ್ಯ ಮಾಡಿತ್ತು. ರಾಜ್ಯ ಸೀರೆ ಸಹಕಾರ ಸಂಘಗಳನ್ನ ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿ ಗುಜರಾತಿನ ಸೂರತ್ನಿಂದ ಆ ಮಾರುಕಟ್ಟೆಯಲ್ಲೇ ಖರೀದಿ ಮಾಡಿದ್ರು. ಇನ್ನು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರವನ್ನ ನೀಡಿ ಸೀರೆಗಳನ್ನ ಖರೀದಿ ಮಾಡಿದ್ರು ಬಿಜೆಪಿಯವರು. ಇದರಲ್ಲಿ ಬಿಜೆಪಿಯ ಮಾಜಿ ಎಂಎಲ್ಸಿ ಲೆಹರ್ ಸಿಂಗ್ ಪಾತ್ರ ಇದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಸೂರತ್ನಿಂದ ಸೀರೆಗಳನ್ನ ಹೆಚ್ಚು ಹಣಕ್ಕೆ ಖರೀದಿ ಮಾಡಿದ್ರು. ರಾಜ್ಯ ಸರ್ಕಾರಕ್ಕೆ ನಷ್ಟವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಅಂದ್ರೆ 100 ರೂಪಾಯಿ ಸೀರೆಗಳಿಗೆ ಹೆಚ್ಚಿನ ದರವನ್ನ ನಮೂದಿಸಿರುವಂತ ಆರೋಪ. ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಇನ್ನು ಎಷ್ಟು ಸಾರ್ವಜನಿಕ ಹಣ ಲೂಟಿ ಆಗಿದೆ ಅಂತ ತನಿಖೆ ನಡೆಸಲಿಕ್ಕೆ ಈಗ ಮುಂದಾಗಿದ್ದಾರೆ. ಎಸ್ಐಟಿ ತನಿಖೆಗೆ ಕೋರಿದ್ದಾರೆ ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬು ಕೆಪಿಸಿಸಿ ಮಾಧ್ಯಮ ಮುಖ್ಯಸ್ಥರಾಗಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯಗೆ ಪತ್ರವನ್ನ ಬರೆದಿದ್ದಾರೆ ರಮೇಶ್ ಬಾಬು. ರಾಜ್ಯ ರಾಜಕೀಯದಲ್ಲೇ ಮೂಡ ವಿಚಾರವನ್ನ ಕೆದಕಿದ ಬಿಜೆಪಿಯ ಜನ್ಮ ಜಾಲಾಡಿಸಲಿಕ್ಕೆ ಕಾಂಗ್ರೆಸ್ ಈಗ ಸಿದ್ಧವಾಗಿದೆ. ಕೈಪಡೆ ಬಿಜೆಪಿಯ ಅವಧಿಯಲ್ಲಿ ಆಗಿರುವಂತಹ ಅಕ್ರಮ ಅವ್ಯವಹಾರ ಇವೆಲ್ಲವನ್ನ ಸರ್ಚಿಂಗ್ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರ ತಂಡ ಫುಲ್ ಆಕ್ಟಿವ್ ಆಗಿತ್ತು. ಈಗ ಸರ್ಕಾರದ ಕೈ ಸೇರಿದೆ ಬಿಜೆಪಿಯ ಮತ್ತೊಂದು ಬಂಡವಾಳ. ಬಿಜೆಪಿ ಸರ್ಕಾರದ ಅವಧಿಯಲ್ಲಾದಂತಹ ಹಗರಣಗಳ ಫೈಲ್ ಅನ್ನ ತನಿಖೆ ಮಾಡಲಿಕ್ಕೆ ಶುರು ಮಾಡಿದ್ರು. ಇನ್ನು ಬಿಜೆಪಿ ಜಾರಿಗೆ ತಂದಿದ್ದ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮ ಆಗಿದೆ ಎನ್ನುವಂತ ಆರೋಪ ಮಾಡ್ತಿದ್ದಾರೆ. ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಅಂದ್ರೆ 2010-11 ಸಾಲಿನಲ್ಲಿ ಸೀರೆಯನ್ನ ವಿತರಣೆ ಮಾಡಿದ್ರು. ಸುಮಾರು 23 ಕೋಟಿ ಅವ್ಯವಹಾರದ ಆರೋಪವನ್ನ ಮಾಡ್ತಿದ್ದಾರೆ. ಬಿಜೆಪಿಯ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ವಿರುದ್ಧ ಇಂಥದ್ದೊಂದು ಆರೋಪವನ್ನ ಮಾಡ್ತಿದ್ದಾರೆ. 2006 ಅನ್ವಯ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೊಳಿಸಲಾಗಿತ್ತು. ಸುಮಾರು 10,68,996 ಸೀರೆಗಳನ್ನ ಸರ್ಕಾರ ಅವತ್ತು ಖರೀದಿ ಮಾಡಿತ್ತು. ಇನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಅವತ್ತು ಏನಿಷ್ಟೊಂದು ಸೀರೆಗಳನ್ನ ಖರೀದಿ ಮಾಡಿದ್ರಲ್ಲ, ಇದರಲ್ಲಿ ಕರ್ನಾಟಕದ ನೇಕಾರರು ಮತ್ತು ಸೀರೆ ಉತ್ಪಾದಕರನ್ನ ನಿರ್ಲಕ್ಷ್ಯ ಮಾಡಲಾಗಿತ್ತು. ರಾಜ್ಯ ಸೀರೆ ಸಹಕಾರ ಸಂಘಗಳನ್ನ ಕಂಪ್ಲೀಟ್ ನಿರ್ಲಕ್ಷ್ಯ ಮಾಡಿ ದೂರದ ಗುಜರಾತ್ ಸೂರತ್ನಿಂದ ಅಲ್ಲಿನ ಮಾರುಕಟ್ಟೆಯಿಂದ ಸೀರೆಗಳನ್ನ ಖರೀದಿ ಮಾಡಿದ್ರು. ಅದರಲ್ಲೂ ಕೂಡ ಮಾರುಕಟ್ಟೆಯ ದರಕ್ಕಿಂತ ಹೆಚ್ಚಿನ ದರಗಳನ್ನ ನೀಡಿ ಸೀರೆಯನ್ನ ಖರೀದಿ ಮಾಡಿದ್ದಾರೆ ಇಂತ ಆರೋಪವನ್ನ ಮಾಡ್ತಿದ್ದಾರೆ. ಈಗ ಇದರಲ್ಲೇ ಬಿಜೆಪಿಯ ಮಾಜಿ ಎಂಎಲ್ಸಿ ಆಗಿರುವಂತಹ ಲೆಹರ್ ಸಿಂಗ್ ಪಾತ್ರ ಇದೆ. ಸೂರತ್ನಿಂದ ಸೀರೆಗಳನ್ನ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರವನ್ನ ಮಾಡಿ ಅಲ್ಲಿಂದ ಸೀರೆಯನ್ನ ತಂದಿದ್ದಾರೆ. ಈ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ನಷ್ಟವನ್ನ ಉಂಟು ಮಾಡಿದ್ದಾರೆ ಎನ್ನುವಂತ ಆರೋಪ ಮಾಡ್ತಿದ್ದಾರೆ. ಇನ್ನು 100 ರೂಪಾಯಿ ಸೀರೆಗಳಿಗೆ ಹೆಚ್ಚಿನ ದರವನ್ನ ನಮೂದಿಸಿರುವಂತ ಆರೋಪ. ಹೀಗಾಗಿ ಈ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಎಷ್ಟು ಸಾರ್ವಜನಿಕ ಹಣವನ್ನ ಎಲ್ಲರೂ ಸೇರಿ ಲೂಟಿ ಆಗಿದೆ, ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ತನಿಖೆಯನ್ನ ನಡೆಸಿ ಎಸ್ಐಟಿ ತನಿಖೆಗೆ ಕೋರಿದ್ದಾರೆ ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬು. ಬಿಜೆಪಿಯ 2006 ಅನ್ವಯದಲ್ಲಿ ಸೀರೆಯ ವಿಚಾರದಲ್ಲಿ ಏನೇನು ಅವ್ಯವಹಾರಗಳಾಗಿದೆ, ಇದ್ರ ಹಿಂದೆ ಯಾರಿದ್ದಾರೆ, ಸಾರ್ವಜನಿಕ ಹಣ ಯಾವ ರೀತಿಯಾಗಿ ಪೋಲಾಗಿದೆ, ಇವೆಲ್ಲ ಅಕ್ರಮದ ಕುರಿತಂತೆ ತನಿಖೆ ಮಾಡಬೇಕು. ಎಸ್ಐಟಿ ರಚನೆಯಾಗಿ ಕಂಪ್ಲೀಟ್ ತನಿಖೆ ಆಗಬೇಕು ಅಂತ ರಮೇಶ್ ಬಾಬು ಕೆಪಿಸಿಸಿಯ ಮಾಧ್ಯಮ ಮುಖ್ಯಸ್ಥ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆದಿದ್ದಾರೆ.